ಕರ್ನಾಟಕಕ್ಕೆ ತಟ್ತಾ ಇದೆ ಗಲ್ಫ್ ಯುದ್ಧದ ಎಫೆಕ್ಟ್. ಎಲ್ಲೆಲ್ಲೂ ಅಡುಗೆ ಸಿಲಿಂಡರ್ಗೆ ಇದೀಗ ಆತಂಕ ಶುರುವಾಗಿದೆ. ಗಮನಿಸ್ತಾ ಇದ್ವಿ ನಾವು ನಿನ್ನೆಯಿಂದಲೂ ಕೂಡ ಹೋಟೆಲ್ ಮಾಲೀಕರ ಸಂಘದ ಅವರು ಎಲ್ಲರೂ ಕೂಡ ಹೇಳ್ತಾ ಇದ್ರು ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅಂತ ಹೇಳಿ. ಆದ್ರೆ ಇನ್ನು ಮುಂದೆ ಕೇವಲ ಕಮರ್ಷಿಯಲ್ ಸಿಲಿಂಡರ್ ಮಾತ್ರ ಅಲ್ಲ, ಅಡುಗೆ ಸಿಲಿಂಡರ್ಗೂ ಕೂಡ ಆತಂಕ. ಗೃಹ ಬಳಕೆಯ ಅಡುಗೆ ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ. ತಕ್ಷಣ ಏನಾದರೂ ಬುಕ್ಕಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಅಡುಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಈಗ ನಾವು ಆಗ್ಲೂ ಹೇಳಿದ್ವಿ, ಅನೇಕ ನಮ್ಮ ರಿಪೋರ್ಟರ್ಸ್ಗಳೆಲ್ಲ ಏಜೆನ್ಸಿಗಳಿಗೆ ಹೋದಂತಹ ಸಂದರ್ಭದಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ಕಡೆ ಕ್ಯೂ, ಮತ್ತೊಂದು ಕಡೆ ಸಾಫ್ಟ್ವೇರೇ ಅಲ್ಲಿ ವರ್ಕ್ ಆಗ್ತಾ ಇಲ್ಲ, ಯಾಕಂದ್ರೆ ಜಾಮ್ ಆಗ್ತಾ ಇದೆ ಅನ್ನುವ ವಿಚಾರವನ್ನು ಕೂಡ ಹೇಳ್ತಾ ಇದ್ರು. ಸೊ ಸ್ಲೋ ಆಗಿದೆ ಅಡುಗೆ ಸಿಲಿಂಡರ್ ಬುಕ್ಕಿಂಗ್. ಇಂಡಿಯನ್ ಆಗಿರ್ಬೋದು, HP ಆಗಿರ್ಬೋದು, ಏಜೆನ್ಸಿ ಗ್ಯಾಸ್ ಬುಕ್ಕಿಂಗ್ ಆಗ್ತಾ ಇಲ್ಲ, ಗ್ಯಾಸ್ ಸಿಗಲ್ಲ ಅಂತ ಹೇಳಿ ಜನ ಆತಂಕದಲ್ಲಿ ಒಮ್ಮೆಲೆ ಬುಕ್ಕಿಂಗ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತೇನಾದ್ರೂ ಸಮಸ್ಯೆ ಆದ್ರೆ ನಮಗೆ ಗ್ಯಾಸ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅಂತ ಹೇಳಿ ಈಗಲೇ ಸ್ವಲ್ಪ ನಾವು ಅದನ್ನ ಸಂಗ್ರಹಣೆ ಮಾಡಿಟ್ಕೊಳ್ಳೋಣ ಅಂತ ಹೇಳಿ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ. ಒಮ್ಮೆಲೆ 70% ಗ್ಯಾಸ್ ಬುಕ್ಕಿಂಗ್ ನಲ್ಲಿ ಏರಿಕೆ ಆಗಿರೋದು, ಹಾಗಾಗಿಯೇ ಸರ್ವರ್ ಸ್ಲೋ ಆಗ್ತಾ ಇವೆ ಅಂತ ಹೇಳಿ ಗ್ಯಾಸ್ ಏಜೆನ್ಸಿ ಅವರು ಹೇಳ್ತಾ ಇದ್ದಾರೆ. ಇಂಡಿಯನ್, HP, ಭಾರತ್ ಎಲ್ಲಾ ಕಂಪನಿಗಳ ಸರ್ವರ್ ಕೂಡ ಡೌನ್ ಆಗಿದೆ. ಕೇಂದ್ರ ಪೆಟ್ರೋಲಿಯಂ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಪತ್ರವನ್ನ ಬರೆದಿದ್ದಾರೆ. ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿಗೆ ಸಿಎಂ ಪತ್ರವನ್ನ ಬರೆದಿದ್ದಾರೆ. ಈಗಾಗಲೇ ಸಂಸದರುಗಳು ಕೂಡ ಹೇಳ್ತಾ ಇದ್ರು, ತೇಜಸ್ವಿ ಸೂರ್ಯ ಆಗಿರ್ಬೋದು, ಶೋಭಾ ಕರಂದ್ಲಾಜೆ ಅವರು ನಾವು ಪತ್ರವನ್ನ ಬರೆದಿದ್ದೀವಿ ಅಂತ ಹೇಳಿ. ಆದ್ರೆ ಪತ್ರ ಬರೆದದ್ದು ಕೇವಲ ಭರವಸೆಯಾಗಿ ಉಳಿಬಾರದು, ಅದಕ್ಕೆ ಈ ಸಮಸ್ಯೆಗೆ ಪರಿಹಾರ ಏನು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಕಾರ್ಯ ಆಗಬೇಕಾಗತ್ತೆ. ಇಲ್ಲಿ ಸಿಎಂ ಕೂಡ ಪತ್ರ ಬರೆದಿದ್ದಾರೆ. ಹೋಟೆಲ್, ಹಾಸ್ಟೆಲ್, PG ಕೈಗಾರಿಕೆಗಳಿಗೆ ಸಮಸ್ಯೆ ಆಗ್ತಾ ಇದೆ, ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ, ಕಾರ್ಮಿಕರಿಗೆ ಸಂಕಷ್ಟ ಉಂಟಾಗ್ತಾ ಇದೆ. ಕರ್ನಾಟಕದಲ್ಲಿ ಗ್ಯಾಸ್ ಟ್ರಬಲ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ದಯವಿಟ್ಟು ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಡಿ, ಸಮಸ್ಯೆಯನ್ನ ಬಗೆಹರಿಸಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿಗೆ ಪತ್ರವನ್ನ ಬರೆದಿದ್ದಾರೆ. ಈಗಾಗಲೇ ಆಲ್ರೆಡಿ ಸಿದ್ದರಾಮಯ್ಯ ಅವರು ನಿನ್ನೆ ಕೂಡ ಮಾತನಾಡುವಾಗ ಹೇಳ್ತಾ ಇದ್ರು, ಕರೆಕ್ಟ್ ಆಗಿ ಅವ್ರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಗ್ಯಾಸ್ ಸಿಗ್ತಾ ಇಲ್ಲ, ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರು ಏನ್ ಮಾಡಕ ಆಗತ್ತೆ ಅಂತ ಹೇಳಿ ಇದೇ ನಿಟ್ಟಿನಲ್ಲಿ ಈಗಾಗಲೇ ಅವರನ್ನ ಕೂಡ ಅನೇಕರು ಮೀಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರೀಗ ನೇರವಾಗಿ ಪೆಟ್ರೋಲಿಯಂ ಸಚಿವರಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಪತ್ರವನ್ನ ಬರೆದಿದ್ದು ಯಾವ ರೀತಿಯಾಗಿ ರೆಸ್ಪಾನ್ಸ್ ಸಿಗುತ್ತೆ ನೋಡ್ಬೇಕು. ಗ್ಯಾಸ್ ತೈಲ ಪೂರೈಕೆ ಬಿಕ್ಕಟ್ಟು ತಡೆಯಲು ಕಾಯ್ದೆಯ ಪ್ರಯೋಗವನ್ನ ಮಾಡಲಾಗುತ್ತದೆ. ಮಾಡಲಾಗಿದ್ದು ಅಗತ್ಯ ಸರಕುಗಳ ಕಾಯ್ದೆ 1955 ಜಾರಿಗೆ ತಂದಿದೆ ಕೇಂದ್ರ. ಪ್ರಧಾನಿ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಅವರು ಸಭೆಯನ್ನ ಮಾಡಿದ್ದಾರೆ. ಈಗ ಇವತ್ತು ಪ್ರಮುಖವಾಗಿರ್ತಕ್ಕಂಥ ಬೆಳವಣಿಗೆ ಅಂದರೆ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದಲ್ಲಿ ಆಗ್ತಾ ಇರುವಂಥ ಈ LPG ಶಾರ್ಟೇಜ್ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಒಂದು ಗಂಭೀರವಾಗಿರ್ತಕ್ಕಂಥ ಚರ್ಚೆಗಳನ್ನು ನಡೆಸಲಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಜೈಶಂಕರ್ ಅವರಿದ್ದಾರೆ, ಹರ್ದೀಪ್ ಸಿಂಗ್ ಪುರಿ ಅವರನ್ನ ಕೂಡ ಭೇಟಿಯಾಗಿ ಇವತ್ತು ಚರ್ಚೆ ನಡೆಸುವಂಥ ಸಾಧ್ಯತೆ ಇದೆ. ಹಾಗಿದ್ರೆ ಈ ಇರಾನ್ ಯುದ್ಧದ ಕಾರಣದಿಂದಾಗಿ LPG ಶಾರ್ಟೇಜ್ ನಿಜಕ್ಕೂ ಆಗ್ತಾ ಇದೆಯಾ, ಅಥವಾ ಇದನ್ನೇನಾದರೂ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಹೋರ್ಡಿಂಗನ್ನು ಇಟ್ಟು ಏನಾದರೂ ಹಣವನ್ನು ಮಾಡ್ಕೊಳ್ಳೋದಕ್ಕೆ ಯಾರಾದರೂ ಪ್ರಯತ್ನವನ್ನು ಪಡ್ತಾ ಇದ್ದಾರಾ? ಹೀಗೆ 2ರಿಂದ 3 ವಿಧವಾಗಿರ್ತಕ್ಕಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಹೀಗಾಗಿ ಸಹಜವಾಗಿ ಈಗ ಕೇಂದ್ರ ಸರ್ಕಾರ ಕೂಡ ಅಗತ್ಯ ವಸ್ತುಗಳ ನಿಯಂತ್ರಣ ಕಾಯ್ದೆಯನ್ನು ಈಗ
ಅದನ್ನ ಜಾರಿಗೆ ತಂದಿರುವಂಥದ್ದು 1950ರ ದಶಕದಲ್ಲಿ ಬಂದಂಥ ಆ ಒಂದು ಕಾಯ್ದೆಯನ್ನ ಈಗ ಜಾರಿಗೆ ತಂದಿರುವಂಥದ್ದು. ಹಾಗಿದ್ರೆ ಈ ಕಾಯ್ದೆ ಏನು ಹೇಳುತ್ತೆ ಅಂತ ನೋಡೋದಾದ್ರೆ, ಉದಾಹರಣೆಗೆ LPG ವಿಚಾರಕ್ಕೆ ಬಂದಾಗೆ ಮೊದಲು 50 ದಿನಗಳಿಗೆ ಒಂದು ಸಿಲಿಂಡರ್ನ ಆರ್ಡರ್ ಮಾಡ್ತಾ ಇದ್ದಂಥ ಹೌಸ್ ಹೋಲ್ಡ್ಗಳು ಕೂಡ ಇತ್ತೀಚಿನ ದಿನಗಳಲ್ಲಿ 15 ದಿನಕ್ಕೆ ಒಂದು ಸಿಲಿಂಡರ್ನ ಆರ್ಡರ್ ಮಾಡ್ತಾ ಇದ್ದಾವೆ ಅನ್ನುವಂಥ ಮಾಹಿತಿ ಕೇಂದ್ರ ಸರ್ಕಾರಕ್ಕೆ ಬಂದಿರುತ್ತೆ. ಹೀಗಾಗಿ ಈ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿರುವಂಥದ್ದು. ಈ ಕಾಯ್ದೆಯ ಪ್ರಕಾರ ಕನಿಷ್ಠ ಪಕ್ಷ ಒಂದು ಸಿಲಿಂಡರ್ ಅನ್ನ ಆರ್ಡರ್ ಮಾಡಿ ಇನ್ನೊಂದು ಸಿಲಿಂಡರ್ ಬರಬೇಕಾದ್ರೆ 26 ದಿನಗಳ ಕಾಲಾವಕಾಶವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಅದರ ಜೊತೆಗೆ ಈಗ ಈ ಒಂದು ಸರಾಗವಾಗಿ ಬರ್ತಿಲ್ವಾ LPGಯನ್ನ ಎಲ್ಲಿಂದೆಲ್ಲ ತರೋದಕ್ಕೆ ಸಾಧ್ಯ ಆಗುತ್ತೆ, ದೇಶದಲ್ಲಿರುವಂತಹ ಸ್ಟಾಕ್ ಎಷ್ಟು, ಹೀಗೆ ಸಾಕಷ್ಟು ಪ್ರಶ್ನೆಗಳು ಇವತ್ತಿದ್ದಾವೆ. ಜೊತೆಗೆ ನಾವೆಲ್ಲವೂ ಕೂಡ ಗಮನಿಸ್ತಾ ಇದ್ದೀವಿ, ಹೋಟೆಲ್ ಉದ್ಯಮದವರು ಎಲ್ಲರೂ ಕೂಡ ಈಗ ಈ ಸರ್ಕಾರಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ, ಸಿಲಿಂಡರ್ ಬೇಕಾಗುತ್ತೆ, ಸಿಲಿಂಡರ್ ಇಲ್ಲ ಅಂದ್ರೆ ಸಂಪೂರ್ಣವಾಗಿ ಹೋಟೆಲ್ ಉದ್ಯಮವೇ ಸ್ಥಗಿತವಾಗುತ್ತೆ ಅಂತೇಳಿ. ಹೀಗಾಗಿ ಈ ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ಯುದ್ಧ ಏನು ನಡೀತಾ ಇದೆ, ಆ ಯುದ್ಧದ ನೇರವಾದಂಥ ಪರಿಣಾಮ ಕೂಡ ಈಗ ದೇಶದ ಮೇಲೆ ಕಾರಣಕ್ಕೆ ಸಿಗ್ತಾ ಇದೆ. ಅದೇ ಪ್ರಮುಖ ಕಾರಣದಿಂದಾಗಿ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಕಾಯ್ದೆಯನ್ನು ಜಾರಿಗೆ ತಂದಿರುವಂಥದ್ದು. ಅದರ ಜೊತೆಗೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಅಂದ್ರೆ, ಈ ಯುದ್ಧ ಮುಂದುವರಿತಾ ಹೋದ್ರೆ ದೇಶದಲ್ಲಿ ಒಂದು ಕಡೆ ಪೆಟ್ರೋಲ್, ಇನ್ನೊಂದು ಕಡೆಯಿಂದ ಈ LPG ಇವುಗಳನ್ನ ಹೇಗೆ ಒಂದು ಹ್ಯಾಂಡಲ್ ಮಾಡುವಂಥದ್ದು. ಯಾಕಂದ್ರೆ ಬೇಡಿಕೆ ಅಂತೂ ಜಾಸ್ತಿ ಆಗ್ತಾ ಇರುತ್ತೆ, ಬೇಡಿಕೆ ಇದ್ದೇ ಇರುತ್ತೆ, ಆ ಬೇಡಿಕೆಯನ್ನು ಪೂರೈಸಬೇಕಾಗಿರ್ತಕ್ಕಂಥದ್ದು ಕೂಡ ಪ್ರಮುಖವಾಗಿರುತ್ತೆ. ಹೀಗಾಗಿ ಇವತ್ತು ಹರ್ದೀಪ್ ಸಿಂಗ್ ಪುರಿ ಅವರ ಜೊತೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚರ್ಚೆಯನ್ನ ಮಾಡಿದ್ದಾರೆ. ಯಾವ ದೇಶದಿಂದ ನಮಗೆ CNG ಅಂದ್ರೆ LPGಯನ್ನ ಆದಷ್ಟು ಬೇಗ ತರಿಸೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಒಂದು ಕಡೆಯಿಂದ ರಷ್ಯಾದೊಂದೇ ತರಿಸೋದಕ್ಕೆ ಅದು ಕೂಡ ಮುಂದುವರಿತಾ ಇದೆ, ಅದಕ್ಕೂ ಕೂಡ ಸಾಕಷ್ಟು ಈಗ ವಿಚಾರಗಳು ನಡೀತಾ ಇದ್ದಾವೆ. ಆದ್ರೆ ಈ ಹರ್ಮುಜ್ ಜಲಸಂಧಿಯನ್ನ ದಾಟಿ ಅಥವಾ ಅದಕ್ಕೆ ಅಲ್ಲಿ ಬರದ ಹಾಗೆ ಯಾವ ರೀತಿಯಾಗಿ ಭಾರತಕ್ಕೆ ಈಗ ಪೆಟ್ರೋಲ್ ಮತ್ತು ಈ LPGಯನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಕೂಡ ಉನ್ನತ ಮಟ್ಟದ ಚರ್ಚೆ ನಡೀತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈಗ ಸಂಸತ್ನಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ನಿನ್ನೆ ಕೂಡ ಚರ್ಚೆ ಆಗಿರುವಂಥದ್ದು, ಗದ್ದಲ ಆಗ್ತಾ ಇರುವಂಥದ್ದು ನವಿತಾ. ಹೀಗಾಗಿ ಈ ಯುದ್ಧದ ನೇರ ಪರಿಣಾಮ ಮತ್ತು ಭೀಕರತೆ ಹೇಗೆ ಇರುತ್ತೆ ಅನ್ನೋದನ್ನ ಭಾರತ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಈಗ ಶುರು ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ನಾವು ಈ ಆಪರೇಷನ್ ಸಿಂಧೂರ ನಡೆದಂಥ ಸಂದರ್ಭದಲ್ಲೂ ಕೂಡ ಭಾರತೀಯರ ಮೇಲೆ ಅಂತ ಒಂದು ಆರ್ಥಿಕವಾದಂಥ ಪರಿಣಾಮ ಆಗಿರಲಿಲ್ಲ. ಆದರೆ ಇಲ್ಲಿ ಯಾವುದೋ ಎರಡು ಮೂರು ದೇಶಗಳು ಯುದ್ಧವನ್ನ ಮಾಡ್ತಾ ಇದ್ರೆ ಅದರ ಭೀಕರ ಪರಿಣಾಮ ಭಾರತದ ಮೇಲೆ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ನಾವು ನೋಡ್ತಾ ಇದ್ರೆ ಒಂದು ಬ್ಯಾರೆಲ್ ಏನಿದೆ ಪೆಟ್ರೋಲ್ ದರ ಅದು $119 ಕೂಡ ಮೀರುವುದಕ್ಕೆ ಮುಂದಾಗ್ತಾ ಇದೆ. ಈಗ ಭಾರತದಲ್ಲೂ ಕೂಡ $130 ಬರೋವರೆಗೂ ಕೂಡ ಹೇಗೋ ಮಾಡಿ ಇಲ್ಲಿ ಬೆಲೆಯನ್ನ ನಿಯಂತ್ರಣ ಮಾಡಬಹುದು. ಒಂದು ವೇಳೆ $130 ಏನಾದ್ರು ಪ್ರತಿ ಬ್ಯಾರೆಲ್ಗೆ ಕ್ರಾಸ್ ಆದಂತ ಪಕ್ಷದಲ್ಲಿ ಭಾರತದಲ್ಲೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರೋಕೆ ಆಗುವಂತ ಸಾಧ್ಯತೆಗಳಿರ್ತವೆ. ಆಗ ಆಗುವಂತ ಆರ್ಥಿಕವಾದಂತ ಒಂದು ಹೊರೆಯನ್ನ ಹೇಗೆ ತಗ್ಗಿಸಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಕೂಡ ಈಗ ಚರ್ಚೆಗಳನ್ನು ನಡೆಸಲಾಗ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದು ಯುದ್ಧದ ಭೀಕರತೆ ಏನಿದೆ, ಆ ಕರಾಳತೆ ಏನಿದೆ, ಅದರ ನಡುವೆಯೇ ಭಾರತೀಯರಿಗೆ ಬೇಕಾಗಿರ್ತಕ್ಕಂಥ ಗ್ಯಾಸ್ ಮತ್ತೆ ಈ ಪೆಟ್ರೋಲಿಯಂ ಪ್ರಾಡಕ್ಟ್ ಇರಬಹುದು, ಅಂದ್ರೆ ಉದಾಹರಣೆಗೆ ಪೆಟ್ರೋಲ್ ಅಥವಾ ಡೀಸೆಲ್ ಇರಬಹುದು, ಇವುಗಳನ್ನ ಸರಾಗವಾಗಿ ಪೂರೈಕೆ ಹೇಗೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೇಂದ್ರ ಸರ್ಕಾರ ಕೂಡ ನೇರವಾದಂತಹ ಒಂದಿಷ್ಟು ಹೆಜ್ಜೆಗಳನ್ನ ಇಡುವಂತ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ನವಿತಾ. ಗುಡಿ, ಈಗ ನಾವು ಗಮನಿಸ್ತಾ ಇದ್ವಿ, ನೀವೇ ಹೇಳಿದ ಹಾಗೆ ಈಗ 70 ದಿನಗಳು ಕೂಡ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಇಮ್ಮಿಡಿಯೇಟ್ ಆಗಿ ಈಗ ಎಫೆಕ್ಟ್ ಆಗ್ತಾ ಇರುವಂಥದ್ದು, ಯಾವುದರಲ್ಲೂ ಕೂಡ ಈಗ ಸಪ್ಲೈ ಆಗ್ತಾ ಇಲ್ಲ, ಏಜೆನ್ಸಿಗಳು ಕೂಡ ಸ್ಟಾಪ್ ಮಾಡಿರುವಂಥದ್ದು, ಅಂದ್ರೆ ಬ್ಲ್ಯಾಕ್ ಮಾರ್ಕೆಟ್ ಇಲ್ಲಿ ವರ್ಕ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ ಹೇಗೆ ಅಂತ ಹೇಳಿ, ಇದನ್ನೇ ಉಪಯೋಗ ಪಡ್ಕೊಳ್ತಾ ಇದೆಯಾ ಹಾಗಾದ್ರೆ? ನಾವು ಈ ಕೋವಿಡ್ ನಡೆದಂಥ ಸಂದರ್ಭದಲ್ಲೂ ಕೂಡ ಗಮನಿಸ್ತಾ ಬಂದಿದ್ದೀವಿ, ಚಿತೆಯಲ್ಲಿ ಅನ್ನ ಬೇಯಿಸೋದು ಅಂತಾರಲ್ಲ, ಹಾಗೆ ಇನ್ನೊಬ್ಬರ ಚಿತೆಯಲ್ಲಿ ತಮ್ಮ ಅನ್ನ ಬೇಯಿಸ್ಕೊಳ್ಳೋಕೆ ಪ್ರಯತ್ನ ಪಡುವಂಥ ಒಂದಿಷ್ಟು ಕರಾಳ ಮನಸ್ಥಿತಿಗಳು, ಕರಾಳ ದಂಧೆಕೋರರು ಇದ್ದೇ ಇರ್ತಾರೆ. ಅಂಥವ್ರನ್ನ ನಿಯಂತ್ರಣ ಮಾಡೋದಕ್ಕೇ ಈ ಕಾಯ್ದೆಯನ್ನು ಈಗ ಯುವಕ್ ಮಾಡಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂದರೆ ನವಿತಾ, ಈ ರೀತಿಯಾಗಿರ್ತಕ್ಕಂಥ ಘಟನೆಗಳಾಗಿದ್ದಾವೆ. ಈಗ ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ಸಾಕಷ್ಟು ಸ್ಟಾಕ್ ಇದೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇಲ್ಲ ಅಂತೇಳಿ. ಹಾಗಿದ್ರೆ ಪ್ರಮುಖ ನಗರಗಳಲ್ಲಿ ಹೋಟೆಲ್ ಉದ್ಯಮಕ್ಕೆ ಬೇಕಾಗಿರ್ತಕ್ಕಂಥ ಗ್ಯಾಸ್, ಅದರಲ್ಲೂ ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ಯಾಕೆ ವ್ಯತ್ಯಯ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹರ್ದೀಪ್ ಸಿಂಗ್ ಪುರಿ ಅವರ ಜೊತೆಯಲ್ಲಿ ಮಾತುಕತೆಯನ್ನು ಆಡಿರುವಂಥದ್ದು. ಯಾಕೆ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಾಗ್ತಾ ಇದಾವೆ? ಈಗ ಹೋಟೆಲ್ ಉದ್ಯಮದವರು ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ, ತಮಗೆ ಗ್ಯಾಸ್ ಪೂರೈಕೆಯನ್ನು ಸರಾಗವಾಗಿ ನಡೆಯುವ ಹಾಗೆ ನೋಡಿಕೊಳ್ಳಿ ಅಂತೇಳಿ ಅವರು ಕೋರಿಕೆಯನ್ನು ಇಡ್ತಾ ಇದ್ದಾರೆ. ಹಾಗಿದ್ರೆ ಗ್ಯಾಸ್ ಇದ್ದಿದ್ದೇ ಆಗಿದ್ರೆ ಯಾಕೆ ಇಂಥ ಸಮಸ್ಯೆಗಳಾಗ್ತಾ ಇದ್ದಾವೆ? ಒಂದು, ಗ್ಯಾಸ್ ಇರೋದನ್ನ ಕೇಂದ್ರ ಸರ್ಕಾರ ಇಲ್ಲ ಅಂತ ಹೇಳಿ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ, ಅಥವಾ ಗ್ಯಾಸ್ ಇದ್ರೂ ಕೂಡ ಇದರಿಂದ ಹೇಗಾದ್ರೂ ಲಾಭವನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಕರಾಳ ಮಾರುಕಟ್ಟೆಯಲ್ಲಿ ಅಂತೇಳಿ ಒಂದಿಷ್ಟು ಉದ್ಯಮಿಗಳು ಪ್ರಯತ್ನವನ್ನ ಪಡ್ತಾ ಇರಬಹುದು. ಅದೇ ಕಾರಣದಿಂದಾಗಿ ಈ ಕಾಯ್ದೆಯನ್ನ ರಿವೋಕ್ ಮಾಡಿರೋ ಕಾರಣದಿಂದಾಗಿ ಒಂದು ವೇಳೆ ಏನಾದ್ರೂ ಈ ರೀತಿಯಾಗಿರ್ತಕ್ಕಂಥವ್ರು ಸಿಕ್ಕಿಬಿದ್ದಾಗ ಅತ್ಯಂತ ಕಠಿಣವಾದಂತಹ ಶಿಕ್ಷೆ ಅವರ ಮೇಲೆ ಆಗುತ್ತೆ. ಜೊತೆಗೆ ಮುಂಬರುವಂತಹ ಹಂತದಲ್ಲೂ ಕೂಡ ಯಾವುದೇ ಸಮಸ್ಯೆ ಆಗದ ಹಾಗೆ ನೋಡ್ಕೊಳ್ಳೋದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಇಷ್ಟೆಲ್ಲ ಒಂದು ರೀತಿಯಿಂದ ಕಸರತ್ತನ್ನ ಮಾಡ್ತಾ ಇದೆ ನವಿತಾ. ಥ್ಯಾಂಕ್ ಯು ರಾಘವೇಂದ್ರ.